ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ 2 ದಿನದ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಮದುವೆ ಇತ್ತು, ಸೊ ಹಂಗಾಗಿ ಫಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಒಂದು ಮದುವೆಗೆ ಅಂತ ಹೋಗಿರೋದು. ಆ ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ತಡ ಮಾಡದಲ್ಲೇ ಇವತ್ತಿನ ವಿಡಿಯೋನ ಶುರು ಮಾಡೋಣ. ತಲೆ ಮೇಲೆ ಎಸ್ಕೊಳ್ಳೋದು ನೋಡು. ನನ್ನ ಫ್ರೆಂಡು ನಮ್ಮೂರೇನೆ, ನಾವು ಅಂಗನವಾಡಿಗೆ ಹೋಗುವಾಗಿಂದಲೂ ಕೂಡ ಫ್ರೆಂಡ್ಸ್. ಇವತ್ತವಳು ಅರಿಶಿನ ಶಾಸ್ತ್ರ ಇತ್ತು, ಹಾಗೆ ಹೆಣ್ಣು ಮಾಡೋ ಶಾಸ್ತ್ರ ಕೂಡ ಇತ್ತು. ಪಾಪ ಅರಿಶಿನ ಶಾಸ್ತ್ರಕ್ಕೆ ಬರೋಕ್ಕೆ ಹೇಳಿದ್ಲು 9:30 ಅಷ್ಟೊತ್ತಿಗೆ ಬಾ ಅಂತ. ಬಟ್ ಗೊತ್ತಲ್ಲ, ಇಬ್ಬರು ಮಕ್ಳು ಇಟ್ಕೊಂಡಿಲ್ಲ, ಅಷ್ಟು ಬೇಗ ಹೋಗೋದಕ್ಕೆ ಆಗೋದಿಲ್ಲ. ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸಿ ಸ್ನಾನ ಮಾಡಿಸಿ ಹೋಗೋ ಅಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗುತ್ತೆ. ತಿಂಡಿ ಈಗ ಇಡ್ಲಿ ಸಾಂಬಾರು ಮಾಡ್ತಾ ಇದ್ದೀವಿ. ಯಾವಾಗಲೂ ಇಡ್ಲಿಗೆ ತೊಗರಿಬೇಳೆ ಸಾಂಬಾರನ್ನೇ ಮಾಡೋದು, ಬಟ್ ಈ ಸಲ ಮನೇಲಿ ತೊಗರಿ ಕಾಳಿದ್ದು, ಹಾಗೆ ತರಕಾರಿ ಇತ್ತಲ್ಲ, ಹಾಗಾಗಿ ಅಪ್ಪ ಕಾಳು ಮತ್ತು ತರಕಾರಿ ಹಾಕಿ ತರಕಾರಿ ಪಲ್ಯದ ಥರ ಮಾಡಿ ಅಂತ ಹೇಳ್ತು. ನಾನು ನೋಡಿ ಈ ಶೀತಕ್ಕೆ ಹಿಟ್ಟು ಬೆಳೆಯಲ್ಲ ಅಂತ ಈ ಥರ ಮಾಡಿದ್ದೀನಿ. ಒಂದು ಜೀರಿಗೆ ಹಾಕಿ ಕಟ್ಟಿ ಅದ್ರ ಮೇಲೊಂದು ರೊಟ್ಟಿ ಮಣೆ ಏರಿದ್ದೆ. ಪರವಾಗಿಲ್ಲ, ಸ್ವಲ್ಪ ಬೆಳೆದಿದೆ ಹಿಟ್ಟು. ತರಕಾರಿನೆಲ್ಲ ಹೆಚ್ಚಿ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಅಮ್ಮ ಪಲ್ಯ ಮಾಡ್ಕೊಳ್ತಾರೆ. ಇಷ್ಟು ಮಾಡೋ ಅಷ್ಟೊತ್ತಿಗೆ ನನ್ನ ಮಗ ಕೂಡ ಎದ್ದ. ಮಗಳನ್ನ ಅಪ್ಪ ಇಟ್ಕೊಂಡು ಹೊರಗಡೆ ಕೂತಿದ್ದಾರೆ. ಬಿಸಾಕದೆ ಹೊಡ್ಬತ್ತರದೆ ಚಿನ್ನ ಹೇಳಿ. ಅಜ್ಜಿ ತಕ್ಕ ಹೋಗ್ತೀಯಾ? ಜಿಜ್ಜಿ ತಕ್ಕ ಹೋಗ್ದಾಗ ಅಜ್ಜಿ ತಕ್ಕ ಹೋಗ್ತೈತಿ. ಓ ಜಿಜ್ಜಿ ಕೈ ಮುಗಿಯಲ್ವೇನವ? ಓದು ಅಲ್ಲೇ ಓದು ಕರ್ಕೊಂಡು ಹೋಗಷ್ಟೊತ್ತಿಗೆ ಭಾರಿ ಸಿಟ್ಟು. ಅವ್ರು ನೋಡ್ರಿ ಹೆಂಗೆ ಕೂತಾರೆ ನೋಡವ. ಅಲ್ಲಿ ಬರವ ಅಣ್ಣ ತಗೋಗಣ. ಅಜ್ಜಯ್ ಅಯ್ಯೋ ನಾನು ಹೆಲ್ಪ್ ಮಾಡ್ತೀನಿ ಅಜ್ಜಯ್. ಅಜಯ್ ಕಿತ್ತು ಜಿಜ್ಜಿ ಕೈ ಮುಗ್ದೇನವ? ಓಯ್ ಅಲ್ಲೇ ಕೆಳಗೆ ಮುಗಿತೈತಿ. ಹಾಂ, ಗುಡ್ ಬಾಯ್. ಲೇಕು ನೀನು ಮುಗ್ದ ಜಿಜ್ಜಿಗೆ? ಜಿಜ್ಜಿ ಏನು ಬಂಗಾರಿ. ಹಾಂ ಜಿಜ್ಜಿ, ಓಂ ನಮ ಶಿವಾಯ. ನೆಕ್ಸ್ಟ್ ಈಗ ತಿಂಡಿಗೆ ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ರೆಡಿಯಾಗಿದೆ. ಅಮ್ಮ ನಾನು ಇಬ್ಬರು ಕೂಡ ತಿಂತ ಕೂತಿದ್ವಿ. ನನ್ನ ಮಕ್ಳು ಹೇಗೆ ಅಂದರೆ, ಅವ್ರಿಗೆ ಸಪ್ರೇಟಾಗಿ ತಿನ್ಸೋಕೆ ಹೋಗಿರೋ ಟೈಮಲ್ಲಿ ತಿನ್ನಲ್ಲ. ಬಟ್ ನಾವೇನಾದರೂ ತಿನ್ನೋಕೆ ಕೂತ್ಕೊಂಡ್ರೆ ಅವಾಗ ಪಾಪ ಅಲ್ಪ ಸ್ವಲ್ಪ ತಿಂತವೆ. ಎಲ್ಲ ಮಕ್ಕಳು ಅಷ್ಟೇ, ಇವರು ಅಂತ ಅಲ್ಲ. ಈಗ ನನ್ನ ಮಗನ ಅಪ್ಪ ಹೊರಗಡೆ ಎತ್ಕೊಂಡು ಕೂತಿದ್ರು. ನನ್ನ ಮಗಳು ಇಲ್ಲೇ ನಮ್ಮ ಜೊತೆ ಚುಚೂರು ತಿಂತ ಕೂತಿದ್ದಾಳೆ. ಕೆಲವೊಂದ್ಸಲಿ ಹೇಗಂದರೆ, ನಾವು ತಿನ್ನಿಸೋದಕ್ಕಿಂತಲೂ ಅವರಾಗೆ ತಟ್ಟೆಲಿ ತಕ್ಕೊಂಡು ತಿನ್ನಬೇಕು, ಹಂಗಾದರೆ ಸಮಾಧಾನ. ಏನಾದರೂ ಅವ್ರು ತಕ್ಕೊಂಡು ತಿನ್ನೋಕೆ ಬಿಡಲಿಲ್ಲ ಅಂದರೆ ಫುಲ್ ಮನಂಬು ಚೆಲ್ತಾರೆ. ನೋಡಿ, ತಿನ್ನೋದು ಹಾಗೆ ಹಿಂಗಿಗೆಲ್ಲ ಒರೆಸ್ಕೊಳ್ಳೋದು ಈ ಥರ ಮಾಡ್ತಾಯಿದ್ದಾಳೆ. ಹೆಂಗಾದ್ರು ತಿನ್ನಲಿ, ಒಟ್ಟಿನಲ್ಲಿ ತಿಂದರೆ ಸಾಕು ಅಂತ ಕಾಯ್ತಿರ್ತೀವಿ ಅಷ್ಟೇ. ಆದರೆ ಅವಳು ಬರೀ ತೊಗರಿ ಕಾಳು ಮಾತ್ರ ಹಾಯ್ಕೊಂಡು ತಿಂತ ಕೂತಿದ್ದಾಳೆ. ಈಗ ನೆಕ್ಸ್ಟ್ ಹೆಣ್ಣು ಮಾಡೋ ಶಾಸ್ತ್ರಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸಿ ಮಲಗಿಸಿ ನಾನು ಹೊರಡೋ ಅಷ್ಟೊತ್ತಿಗೆ ಟೈಮ್ 12:30 ಹಾಗೆ ಹೋಯ್ತು. ನಾನು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಅರಿಶಿನ ಶಾಸ್ತ್ರ ಎಲ್ಲ ಮುಗ್ದಿತ್ತು. ಇನ್ನೇನು ಹೆಣ್ಣು ಮಾಡೋ ಶಾಸ್ತ್ರಕ್ಕೆ ರೆಡಿ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಹೆಂಗೋ ಮನೆಗೆ ಹೋದೆ. ನಾನು ಕಂಪ್ಲೀಟಾಗಿ ರೆಡಿ ಆಗೋಷ್ಟೊತ್ತಿಗೆ ಆಲ್ರೆಡಿ ನನ್ನ ಮಗಳು 2-3 ಸಲ ಎದ್ದಿದ್ಲು. ಅವಳನ್ನು ಮಲಗಿಸೋದು, ನಾನು ರೆಡಿ ಆಗೋದು ಇದೇ ಆಯಿತು. ಇಲ್ಲಾಂದರೆ ಇನ್ನೂ ಬೇಗ ಹೋಗ್ಬೋದಿತ್ತು. ನಾನು ಯಾವಾಗಲೂ ನಿದ್ದೆ ಮಾಡಿ ಎದ್ದಾದ್ಮೇಲೆ ಮಕ್ಕಳನ್ನ ರೆಡಿ ಮಾಡ್ತಿದ್ದೆ, ಬಟ್ ಇವತ್ತು ರೆಡಿ ಮಾಡಿನೇ ಮಲಗಿಸ್ಬಿಟ್ಟಿದ್ದೆ. ಸೊ ಈಗ ಫೈನಲಿ ಅವಳನ್ನು ಮತ್ತೆ ಮಲಗಿಸ್ಬಿಟ್ಟು ನಾನು ಹಾಗೆ ನಮ್ಮ ಪಕ್ಕದ ಮನೆ ದೊಡ್ಡಪ್ಪ ಇಬ್ಬರು ಕೂಡ ಹೊರಟಿದ್ದೀವಿ. ಯಾಕೆಂದರೆ ಇವತ್ತು ಊಟ ಕೂಡ ಇದೆ, ಹಾಗಾಗಿ ದೊಡ್ಡಪ್ಪ ಅಲ್ಲಿಗೆ ಹೊರಟಿದ್ರು, ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ.
ಬೆಳಗುತ್ತಿದೆ ಜ್ಯೋತಿ ಉರಿಯುತ್ತಿದೆ ಜ್ಯೋತಿ ಬೆಳಗು ಜ್ಯೋತಿ ನೋಡಮ್ಮ ಬೆಳಗು ಪರಂ ಜ್ಯೋತಿ ಓಂ ಶಿವಾಯ ನಮಃ ಓಂ ವೀರಭದ್ರಾಯ ನಮಃ ಓಂ ಕಾಲಕಾಲಾಯ ನಮಃ ಓಂ ಶಶಿಕಂಠಾಯ ನಮಃ ಓಂ ಗುಂಡಾಯ ನಮಃ ಕಿರ್ಣಾಕಾರಂ ಕೇತು ಪಾಪ ಸಮಾಲಯಕ್ಕೆ ಸೇರ್ಕೊಳ್ಳಿ ಹರಾನಂ ಪಾರ್ವತಿ ಶಿವಾನಂ ಪಾರ್ವತಿ ಕಾಪಿಯಾಮಿ ನಮಸ್ಕಾರ ಆವಿಯಾಮಿ ಪೂಜಾಮಿ ಕಳ್ಸಲ್ಲಿ ಇಟ್ಟಿರಿ. ಆ್ಯಕ್ಚುಲಿ ನನ್ನ ಮತ್ತು ಅವಳನ್ನ ನೋಡಿದ್ರೆ ಯಾರು ಕೂಡ ಒಂದೇ ಏಜ್ ಅಂತ ಅನಿಸೋದೇ ಇಲ್ಲ. ಆ್ಯಕ್ಚುಲಿ ಅವಳು ನನಗಿಂತಲೂ ಕೂಡ 2 ಮಂತ್ಸ್ ದೊಡ್ಡವಳು, ನಾನೇ 2 ಮಂತ್ಸ್ ಚಿಕ್ಕವಳು. ಬಟ್ ನಾನು ತುಂಬ ದಪ್ಪ ಆಗಿದ್ದೀನಿ, ಹಾಗೆ ಅವಳು ತುಂಬ ಸಣ್ಣ ಆಗಿದ್ದಾಳೆ. ಸೊ ಹಂಗಾಗಿ ಹಂಗೆ ಅನಿಸೋದೇ ಇಲ್ಲ. ಫೈನಲಿ ಹೆಣ್ಣು ಮಾಡೋ ಶಾಸ್ತ್ರನೆಲ್ಲ ಮುಗಿಸ್ಕೊಂಡು ಹಾಗೆ ಊಟ ಮಾಡಿಕೊಂಡು ಮನೆಗೆ ಬಂದೆ. ಯಾಕೆಂದರೆ ಅಮ್ಮನೂ ಕೂಡ ಊಟ ಕಳಿಸ್ಬೇಕಾಗಿತ್ತು. ಹಾಗಾಗಿ ನನ್ನ ಮಗಳು ಆಲ್ರೆಡಿ ಎತ್ಕೋತಿದ್ಲು, ಅಮ್ಮ ಎತ್ಕೊಂಡಿದ್ರು. ಬಟ್ ನನ್ನ ಮಗ ಇನ್ನೂ ಎದ್ದಿರಲಿಲ್ಲ. ಅದಾದ ನಂತರ ಇವತ್ತು ಸಂಜೆನೇ ಚೌಟ್ರಿಗೆ ಓಡಬೇಕಾಗಿತ್ತು. ಹಾಗಾಗಿ ಮತ್ತೆ ಸಂಜೆ ಕೂಡ ಊರೊಳಿಕೆ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ದು. ನಾವೇನು ಸಂಜೆ ಹೋಗೋದಿಲ್ಲ ಮದುವೆಗೆ, ನಾಳೆ ಹೋಗ್ತೀವಿ. ಚೌಟ್ರಿಗೆ ಹೋಗೋದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಬಂದು ದೇವರಿಗೆಲ್ಲ ಪೂಜೆ ಮಾಡಿಸ್ಕೊಂಡು ಹಾಗೆ ಕಾರ್ಯಕ್ಕೆ ಕೂಡ ಪೂಜೆ ಮಾಡಿಕೊಂಡು ಅದಾದ ನಂತರ ಚೌಟ್ರಿಗೆ ಹೋಗೋದು. ಈಗ ನೆಕ್ಸ್ಟ್ ಡೇ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಮದುವೆಗೆ ಹೊರಟಿದ್ವಿ. ಮಕ್ಕಳಿಗೆ ಪ್ಯಾಂಪರ್ಸ್ ಇರಲಿಲ್ಲ, ಯಾಕೆಂದರೆ ನಾನು ಆಲ್ಮೋಸ್ಟ್ ಯಾವಾಗಲೂ ಕೂಡ ಪ್ಯಾಂಪರ್ಸ್ ಅಷ್ಟಾಗಿ ತರೋದಿಲ್ಲ. ಎಲ್ಲಾದರೂ ಹೋಗೋದಿದ್ರೆ ಮಾತ್ರ ಪ್ಯಾಂಪರ್ಸ್ ತರಿಸಿ ಹಾಕೋದು. ನಮ್ಮ ಯಜಮಾನ್ರಿಗೆ ಬರುವಾಗ ತರೋಕೆ ಹೇಳಿದ್ದೆ, ಬಟ್ ಅವ್ರು ಮರ್ತು ತಂದಿಲ್ಲ. ಹಂಗಾಗಿ ನನ್ನ ಮಗಳು ನನ್ನ ಮೇಲೆ ಸುಸು ಮಾಡಿದ್ದಾಳೆ. ನನ್ನ ಬಟ್ಟೆ ಎಲ್ಲ ನೆಂದೋಗಿತ್ತು, ಬಟ್ ಬೇರೆ ಡ್ರೆಸ್ ಚೇಂಜ್ ಮಾಡೋಷ್ಟು ಟೈಮ್ ಕೂಡ ಇರಲಿಲ್ಲ. ಹಾಗಾಗಿ ಅದೇ ಒಣಗುತ್ತೆ ಅಂತ ಅದರಲ್ಲೇ ಹೊರಟ್ವಿ. ನಮ್ಮ ಅಮ್ಮಂಗೆ ತವರೂರಿಂದು ಅಂದರೆ ಕೊಂಡಜ್ಜಿದ್ದು ಹಳೆಬೀಡಲ್ಲಿ ಮದುವೆ ಇತ್ತು. ನಮ್ಮಮ್ಮ ಹಳೆಬೀಡಿಗೆ ಹೋಗ್ತಾರೆ. ನನ್ನ ಫ್ರೆಂಡ್ ಮದುವೆ ಇರೋದು ಜಾವಗಲಲ್ಲಿ. ಹಾಗಾಗಿ ಅಪ್ಪ, ಯಜಮಾನ್ರು ಹಾಗೆ ಮಕ್ಕಳು ನಾನು ಎಲ್ಲ ಜಾವಗಲ್ಲಿಗೆ ಹೋಗ್ತಾ ಇದ್ದೀವಿ ಮದುವೆಗೆ. ನಮ್ಮಮ್ಮನ ಅಲ್ಲೇ ಬೇಳಲ್ಲಿ ಇಳಿಸಿ ಹೋಗ್ತೀವಿ. ಅಲ್ಲಿಂದ ಸೀದಾ ಬಸ್ಸಿಗೆ ಹೋಗಿ ಹಳೆಬೀಡಲ್ಲಿ ಇಳಿಯುತ್ತೆ. ಅಪ್ಪ ನಾನು ಬರಲ್ಲ, ನಾನು ನೈಟ್ ಹೋಗಿ ಬಂದಿದ್ದೀನಿ, ನೀವೇ ಹೋಗಿ ಅಂತಿದ್ರು. ಬಟ್ ಅಮ್ಮನಿಗೆ ಬೇರೆ ಕಡೆ ಮದುವೆ ಇರೋದ್ರಿಂದ ನಾನು ಒಬ್ಬಳನ್ನೇ, ಇಬ್ಬರು ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ನನಗೋಸ್ಕರ ಅಂತ ಬರ್ತಿದ್ದಾರೆ. ಮಕ್ಕಳಿಬ್ರು ಕೂಡ ಸ್ನಾನ ಮಾಡಿದವ್ರು ಮಲ್ಕೊಂಡಿರಲಿಲ್ಲ, ಡೈರೆಕ್ಟ್ ಹೊರಟು ರೆಡಿಯಾಗಿದ್ವಿ. ಹಾಗಾಗಿ ಈಗ ಕಾರಲ್ಲೇ ಒಂದು 10 ನಿಮಿಷ ನಿದ್ದೆ ಮಾಡ್ತಾರೆ ಅಷ್ಟೇ. ಅದಾಗ್ತಂಗೆ ಚೌಟ್ರಿಗೆ ಹೋಗ್ತಿದ್ದಂಗೆ ಇಬ್ಬರು ಕೂಡ ಎದ್ದು ಬಿಡ್ತಾರೆ. ನನ್ನ ಮಗಳು ಪುಟಾಣಿ ಸ್ಲಿಪ್ಪರ್ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾವೆ ಅಲ್ವಾ. ನಮ್ಮ ಮಕ್ಕಳು ಬರ್ತಡೇ ಟೈಮಲ್ಲಿ ತೊಗೊಂಡಿದ್ದು, ಹಾಕ್ಕೊಂಡೇ ಇರಲಿಲ್ಲ, ಇವತ್ತು ಹಾಕ್ಕೊಂಡು ಬಂದಿದ್ದೀನಿ. ನನಗೇನೋ ತುಂಬ ಕ್ಯೂಟಾಗಿ ಕಾಣ್ತಿದ್ದಾವೆ, ಸಖತ್ ಇಷ್ಟ ಆಯಿತು ಈ ಸ್ಲಿಪ್ಪರ್. ಅಣ್ಣ ಗಂಡು ಹೆಣ್ಣು ಇಬ್ಬರಿಗೂ ಕೂಡ ದುಡ್ಡನ್ನೇ ಮುಯ್ಯಾಕ್ತಾ ಇದ್ದೀವಿ. ಗಿಫ್ಟ್ ಎಲ್ಲ ಕೊಡ್ತಿಲ್ಲ, ಸುಮ್ಮನೆ ಏನಕ್ಕೆ ಗಿಫ್ಟು, ದುಡ್ಡಾದರೂ ಆದರೆ ಅಟ್ಲೀಸ್ಟ್ ಯೂಸ್ ಆದರೂ ಆಗುತ್ತೆ. ಸೊ ಹಂಗಾಗಿ ಯಾವುದೇ ಥರದ ಗಿಫ್ಟ್ ಕೊಡ್ತಿಲ್ಲ, ಇಬ್ಬರಿಗೂ ಕೂಡ ದುಡ್ಡನ್ನೇ ಮುಯ್ ಮಾಡ್ತಾ ಇದ್ದೀವಿ. ಈಗ ಫೈನಲಿ ಚೌಟ್ರಿಗೆ ಬಂದಿದ್ದೀವಿ. ನನ್ನ ಮಗ ಆಲ್ರೆಡಿ ಎದ್ದಿದ್ದಾನೆ. ಪ್ಯಾಂಪರ್ಸ್ನ ಅಲ್ಲೇ ಜಾವಗಲ್ಲೇ ಮೆಡಿಕಲಲ್ಲಿ ತೊಗೊಂಡು ಇಬ್ಬರಿಗೂ ಕೂಡ ಹಾಕಿದ್ದೀನಿ. ನನ್ನ ಮಗಳಿನೂ ಎದ್ದಿಲ್ಲ, ಅವಳು ಚೌಟ್ರಿ ಒಳಗೆ ಹೋದ್ಮೇಲೆ ಎದಂತಾಳೆ. ಈಗ ಅಪ್ಪ ಒಂದು ಹಾಗೆ ಯಜಮಾನ್ರೊಂದು ಕರ್ಕೊಂಡು ಹೊಳಿಗೆ ಹೋಗ್ತಾ ಇದ್ದೀವಿ. ಮಗಳು ಮಲಗಿದ್ಲಲ್ವ, ಹಂಗಾಗಿ ಕೊಡಿ ನಾನೇ ಎತ್ಕೊಳ್ತೀನಿ ಅಂತ ಅಂದೆ. ಬಟ್ ಯಜಮಾನ್ರು ಇಷ್ಟೇ ದೂರ ಅಲ್ವಾ, ನಡಿ ನಾನೇ ಕರ್ಕೊಂಬರ್ತೀನಿ ಅಂತ ಎತ್ಕೊಂಡು ಬರ್ತಿದ್ರು. ಈಗ ಚೌಟ್ರಿ ಒಳಗೆ ಬರ್ತಿದ್ದಂಗೆ ಮಗಳು ಕೂಡ ಎದ್ದಿದ್ದಾಳೆ. ಮಕ್ಳುಗಳು ನೆಮ್ಮದಿಯಾಗಿ ನಿದ್ದೆ ಮಾಡಿದರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ಬಟ್ ಅರ್ಧ ನಿದ್ದೆ ಆದರೆ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ. ಬಟ್ ಪರವಾಗಿಲ್ಲ, ಅಂಥ ಏನು ಕಿರಿಕಿರಿ ಮಾಡಲಿಲ್ಲ. ಮಕ್ಕಳಾದ್ಮೇಲೆ ಇದು 2ನೇ ಫಂಕ್ಷನ್ ನಾನು ಅಟೆಂಡ್ ಮಾಡ್ತಾ ಇರೋದು. ಆ ಫಸ್ಟ್ ಫಂಕ್ಷನ್ ಯಾವುದಪ್ಪ ಅಂದರೆ ನಮ್ಮ ಅಕ್ಕ ಬಾವರ ಪಾಪು ಬರ್ತಡೇ ಇತ್ತು. ಅಂದರೆ ನಮ್ಮ ವಾರ್ಗಿತ್ತಿ ಅವ್ರ ಮಗಂದು ಬರ್ತಡೇ ಇತ್ತು ಬೇಲೂರಲ್ಲಿ. ಸೊ ಅದೇ ಫಂಕ್ಷನ್ನು ಫಸ್ಟ್ ನಾನು ಡೆಲಿವರಿ ಆದಮೇಲೆ ಮಕ್ಕಳ ಜೊತೆ ಅಟೆಂಡ್ ಮಾಡಿರೋದು. ಅದಾದ ನಂತರ ಇದೇನೆ, ಬಿಕಾಸ್ 2 ಮಕ್ಳು ಇಟ್ಕೊಂಡು ಯಾವುದೇ ಫಂಕ್ಷನ್ಗೆ ಹೋಗೋಕ್ಕೂ ಕೂಡ ನನಗೆ ಮನಸ್ಸಾಗೋದಿಲ್ಲ. ಏಕೆಂದರೆ ಅವ್ರನ್ನ ಸುಧಾರಿಸ್ಲು ಅಥವಾ ಫಂಕ್ಷನ್ ಇದು ನೋಡಲು ಅಂತ ಅನಿಸುತ್ತೆ. ಹಾಗಾಗಿ ಆಲ್ಮೋಸ್ಟ್ ನಾನು ಯಾವಾಗಲೂ ಮನೆಯಲ್ಲೇ ಇರ್ತೀನಿ, ಮನೆ ಬಿಟ್ಟು ಹೊರಗಡೆ ಹೋಗೋದೇ ಇಲ್ಲ.
ಬಟ್ ಇದು ನನ್ನ ಕ್ಲೋಸ್ ಫ್ರೆಂಡ್ ಮದುವೆ ಅಲ್ವಾ, ಚಿಕ್ಕ ಹುಡುಗಿಂದಲೂ ಕೂಡ ನಾನು ಅವಳು ಫ್ರೆಂಡು. ನನ್ನ ಡೆಲಿವರಿ ಟೈಮಲ್ಲೂ ಕೂಡ ನನಗೆ ಯಾವ ಥರ ಇರಬೇಕು ಅನ್ನೋದನ್ನೆಲ್ಲ ಕೂಡ ಅವಳು ನನಗೆ ಹೇಳ್ತಾನೆ ಇದ್ಲು, ಹುಷಾರಾಗಿರು, ಅದು ತಿನ್ನು ಇದು ತಿನ್ನು ಅಂತ. ಸೊ ನನಗೆ ತುಂಬ ಒಂಥರ ಕೇರ್ ಮಾಡೋದು ಎಲ್ಲ ಮಾಡ್ತಿದ್ಲು. ಹಾಗಾಗಿ ಮದುವೆಗೆ ಮಿಸ್ ಮಾಡ್ದಂಗೆ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ದೀನಿ. ಕೆಲವೊಂದು ಸಲ ಅನ್ಸೋದು, ಅಕಸ್ಮಾತ್ ಮಕ್ಕಳಿಲ್ಲ ಅಂದಿದ್ರೆ ನಾನು ಕೂಡ ಅವಳ ಮದುವೆಲಿ ಚೆನ್ನಾಗಿ ಓಡಾಡ್ಬೋದಾಗಿತ್ತಲ್ಲ ಅಂತ. ಬಟ್ ಈಗಂತೂ ಆಗಲ್ಲ, ಬರೀ ಮಕ್ಕಳ ಜೊತೆ ಎಲ್ಲಿ ಕೂತಿರ್ತೀನೋ ಅಲ್ಲೇ ಕೂತಿರ್ತೀನಿ, ಯಾವುದೇ ಥರದ್ದು ಓಡಾಟ ಇರೋದಿಲ್ಲ. ಆಲ್ರೆಡಿ ನೋಡಿ ನನ್ನ ಮಗ ಅಲ್ಲೇ ಅಳೋದಕ್ಕೆ ಶುರು ಮಾಡಿದ್ದಾನೆ, ಬಟ್ ಹೆಂಗೋ ಸಮಾಧಾನ ಆದ. ಆ್ಯಂಡ್ ನಾನಂತೂ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಮಕ್ಕಳು ದೊಡ್ಡವಾಗೋವರೆಗೂ, ಸ್ವಲ್ಪ ಅವರಿಗೆ ಬುದ್ಧಿ ಬರೋವರೆಗೂ ಯಾವುದೇ ಥರದ ಫಂಕ್ಷನ್ಸ್ಗಳಿಗೆ ಹೋಗೋದು ಬೇಡ ಅಂತ. ಯಾಕೆಂದರೆ ಒಂದಾಗಿದ್ದರೆ ಹೇಗೋ ಹೋಗ್ಬೋದು, ಬಟ್ 2 ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಅವರು ಕೂಡ ದೊಡ್ಡವರಾಗಲಿ, ಆಮೇಲೆ ಫಂಕ್ಷನ್ಸ್ಗಳೆಲ್ಲ ಇದ್ದಿದ್ದೆ ಅಂತ. ಹಾಗೆ ನಾನು ಕೂಡ ಸ್ವಲ್ಪ ದಪ್ಪ ಆಗಿದ್ದೀನಿ, ನಾನು ಕೂಡ ಸಣ್ಣ ಆಗಬೇಕು. ಹಾಗಾಗಿ ನನಗೆ ಫಂಕ್ಷನ್ಸ್ಗಳಿಗೆ ಹೋಗೋದಕ್ಕೆ ಇಂಟ್ರೆಸ್ಟೇ ಬರ್ತಿಲ್ಲ. ಇದಕ್ಕೂ ಊರಲ್ಲೇ ಹೆಣ್ಣು ಮಾಡಿದ್ರಲ್ಲ, ಅಲ್ಲಿಗೆ ಹೋಗಿದ್ರೆ ಸಾಕು ಅಂತ ಅಂದ್ಕೊಂಡೆ. ಬಟ್ ನನ್ನ ಫ್ರೆಂಡ್ ಅಲ್ವಾ, ಹಾಗೆ ನನ್ನ ಮದುವೆಲೆಲ್ಲ ಕೂಡ ಚೆನ್ನಾಗಿ ಓಡಾಡಿದ್ದಾಳೆ. ಸೊ ಹಂಗಾಗಿ ಬರಲೇಬೇಕು ಅಂತ ಬಂದಿದ್ದೀನಿ. ನೆಕ್ಸ್ಟ್ ಸ್ಟೇಜ್ ಮೇಲೆ ಹೋಗಿದ್ದು, ಹಾಗೆ ಊಟ ಮಾಡುವಾಗ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಏಕೆಂದರೆ ಮನೆಯಲ್ಲೇ ಮಕ್ಕಳು ಊಟ ಮಾಡೋದಕ್ಕೆ ತುಂಬ ಕಿರಿಕಿರಿ ಮಾಡ್ತಾರೆ. ಅಂಥದ್ರಲ್ಲಿ ನಾವು ಫಂಕ್ಷನ್ಗಳಲ್ಲಿ ಹೇಗೆ ಊಟ ಮಾಡಿಸೋದಪ್ಪ ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗಿರುತ್ತೆ. ಇವ್ರು ಕೂಡ ಊಟ ಬಡಿಸೋದಕ್ಕೂ ಮುಂಚೆ ಸ್ವಲ್ಪ ಕಿರಿಕಿರಿ ಮಾಡಿದರು. ಅದಾದ ನಂತರ ಊಟ ಬಡಿಸಿದ ಮೇಲೆ ಕೈಗೆ ಹಪ್ಪಳ ಅಥವಾ ಲೋಟ ಈ ಥರ ಏನಾದರೂ ಕೊಟ್ಟು ಸಮಾಧಾನ ಮಾಡಿ ಹೆಂಗೋ ಊಟ ಮಾಡಿದ್ವಿ. ಅವ್ರು ಕೂಡ ಸ್ವಲ್ಪ ಊಟ ಮಾಡಿದರು. ಹಾಗೆ ನನ್ನ ಮನೆಯಿಂದಲೇ ಮಕ್ಕಳಿಗೆ ಬಿಸಿನೀರು ತಂದಿದ್ದೆ, ಬಿಸಿನೀರು ಕಾಯಿಸ್ಕೊಂಡು ಫ್ಲಾಸ್ಕಿಗೆ ಹಾಕ್ಕೊಂಡು ಲೋಟ ಹಾಗೆ ಸ್ಪೂನೆಲ್ಲ ತೊಗೊಂಡು ಬಂದಿದ್ದೆ. ಈಗ ಊಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಹಂಗಾಗಿ ಈಗ ಕಾರಲ್ಲಿ ಕೂತ್ಕೊಂಡು ಇಬ್ಬರು ಮಕ್ಕಳಿಗೂ ಕೂಡ ಬಿಸಿನೀರನ್ನು ಕುಡಿಸ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಯಾವತ್ತೇ ಹೊರಗಡೆ ಹೋದರೂ ಕೂಡ ನಾನು ಮನೆಯಿಂದಲೇ ಬಿಸಿನೀರು ಕಾಯಿಸ್ಕೊಂಡು ಬಂದಿರ್ತೀನಿ. ಎಲ್ಲ ತಾಯಂದರು ಕೂಡ ಇದನ್ನೇ ಮಾಡೋದು. ಆ್ಯಂಡ್ ಹೊರಗಡೆ ಫುಡ್ ಅಂತೂ ತಿನ್ನೋದೇ ಕಡಿಮೆ ಬಿಡಿ, ಏಕೆಂದರೆ ಮನೆ ಬಿಟ್ಟೇ ಎಲ್ಲೂ ಹೋಗಿಲ್ಲ ಅಂದಮೇಲೆ ಹೊರಗಡೆನ ಫುಡ್ ನಾನಾಗಲಿ ಅಥವಾ ಮಕ್ಕಳಾಗಲಿ ಇನ್ನೆಲ್ಲಿ ತಿಂತಾರೆ. ಏನೋ ಹೋಗಲೇಬೇಕಾದ ಸಂದರ್ಭ ಏನಾದ್ರು ಇದ್ದಾಗ ಮಾತ್ರ ಹೋಗಿರೋದು. ಆ ಟೈಮಲ್ಲಿ ಮಾತ್ರ ಹೋಟೆಲ್ ಈ ಥರ ಊಟ ಮಾಡಿರೋದು ಅಷ್ಟೇ. ಏನು ಇದುವರೆಗೂ ಒಂದು ಮಕ್ಕಳಾದಮೇಲೆ ಒಂದು 3 ಟೈಮ್ ಅಥವಾ 4 ಟೈಮ್ ಏನೋ ಹೋಟೆಲ್ಗೆ ಹೋಗಿರ್ಬೋದು ಅಷ್ಟೇ. ಬರ್ತ್ಡೇ ಟೈಮಲ್ಲಿ, ಮಕ್ಳಿಗೆ ಬಟ್ಟೆ ತೆಗಿಯೋ ಟೈಮಲ್ಲಿ, ಹಾಗೆ ಆಧಾರ್ ಕಾರ್ಡ್ ಒಂದ್ಸಲಿ ಮಾಡ್ಸೋಕೆ ಹೋಗಿದ್ವಿ. ಆ ಟೈಮಲ್ಲಿ ಕಡಿಮೆ ಅದೇ 3-4 ಸಲ ಏನೋ ಈ ಥರ ಹೋಟೆಲ್ ಫುಡ್ ತಿಂದಿರ್ಬೋದು ಅಷ್ಟೇ. ಈಗ ಫೈನಲಿ ಮನೆಗೆ ಬಂದಿದ್ದೀವಿ. ನಮಗಿಂತ ಮುಂಚೆನೇ ಆಲ್ರೆಡಿ ಅಮ್ಮ ಕೂಡ ಬಂದಿದ್ದಾರೆ. ನನ್ನ ಮಗ ಬೆಳಗ್ಗೆ ಸರಿಯಾಗಿ ನಿದ್ದೆ ಮಾಡಿಲ್ವಲ್ಲ, ಸೊ ಈಗ ಕಾರಲ್ಲೇ ಬರ್ತಾ ನಿದ್ದೆ ಮಾಡ್ದ. ಹಂಗಾಗಿ ಅವನು ತೊಟ್ಲಿಗೆ ಹಾಕಿ ಮಲಗಿಸಿದ್ದೀನಿ. ಬಟ್ ನನ್ನ ಮಗಳಿಗಂತೂ ಒಂದು ಚೂರು ನಿದ್ದೆ ಬರ್ತಿಲ್ಲ, ಫುಲ್ ಜೋಶಲ್ಲಿದ್ದಾಳೆ. ಡೈಲಿ ಇರೋದಕ್ಕಿಂತಲೂ ಇವತ್ತು ಜಾಸ್ತಿನೇ ಆ್ಯಕ್ಟಿವ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು. ಏನು ಫುಲ್ ಆಟ ಆಡೋದು ಅಂದ್ರೆ ಹಂಗಿಂಗಲ್ಲ ನಮ್ಮ ಅಮ್ಮನ ಜೊತೆಯ. ಅವಳನ್ನು ಮಲಗ್ಸೋಕೆ ಹೋದ್ರೂ ಕೂಡ ಮಲ್ಕೊಳ್ಳಿಲ್ಲ, ಆಟ ಆಡ್ತಾನೆ ಇದ್ಲು. ಅಚ್ಚಿಕಳ್ಳೆ ಅಚ್ಚಿಕಳ್ಳೆ ಅಚ್ಚಿಕಳ್ಳಿ, ಯಾರವ ನೋಡ್ತಿರೋರು? ಇನ್ನೊಂದು ಕಡೆ ಕಟ್ಟೋದು ಪಾವೆಲವ ಪಾವೆಲವ ಪಾವು ಲೇಕೋ ಅಣ್ಣೆಲ್ಲವ ಅಣ್ಣ ಅಣ್ಣ ನೋಡ್ತೈತೆ ಸುತ್ತ. ಅಯ್ಯೋ ಅಯ್ಯೋ ಚಿಕ್ಕ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅಂತೂ ಇಂತೂ ಮಕ್ಕಳು ಕರ್ಕೊಂಡು ಫಸ್ಟ್ ಟೈಮ್ ಬಂದಿದ್ದೀವಿ. ತುಂಬ ಜನ ಫ್ರೆಂಡ್ಸ್ ಕಾಲ್ ಮಾಡ್ತಿರ್ತಾರೆ ಮದುವೆಗೆ, ಹಾಗೆ ಇನ್ವಿಟೇಷನ್ ಕೂಡ ಕೊಟ್ಟಿರ್ತಾರೆ. ಬಟ್ ಮಕ್ಕಳು ಕರ್ಕೊಂಡು ಹೇಗೆ ಹೋಗೋದು ಅಂತ ನಾನು ಅಷ್ಟಾಗಿ ಯಾವ ಫಂಕ್ಷನ್ಗೂ ಕೂಡ ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ಹೋಗಿರೋದು. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟೇನೆ. ಮದುವೆಯಿಂದ ಬಂದಮೇಲೆ ಇನ್ನೂ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.